ಟೈಮ್ ಆಯ್ತು, ಎಚ್ಚರನೇ ಆಗಿಲ್ಲ. ಹಲೋ, ಎಲ್ಲಿದ್ಯಾ? ಇನ್ನು ಮನೆ ಬಿಟ್ಟಿಲ್ವಾ? ನಾನ್ ರೆಡಿಯಾಗಿ ಕೂತಿದ್ದೀನಿ, ಇನ್ನು ಮನೆ ಬಿಡ್ತೀನಿ ಅಷ್ಟೇ. ನೀನ್ ಇನ್ನೂ ಬಿಟ್ಟಿಲ್ವಾ? ಇಲ್ಲ ಬೇಬಿ, ಎಚ್ಚರನೇ ಆಗಿಲ್ಲ. ಈಗ ಹೊರಟೆ ಬಂದೆ. ರೀ ಇಟ್ಕೊಡಿ. ಮಾಡ್ತೀನಿ ಬೇಬಿ. ಬಂದು ತಲುಪಿದ ಮೇಲೆ ಮಾಡ್ತೀನಿ. ಸರಿ, ಬೇಗ ಬಾ. ಓಕೆ, ಬಾಯ್. ಬಾಯ್ ಬಾಯ್. ಯಾಕೆ, ಏನಾಯ್ತೆ? ಅಲ್ಲ, ಅಷ್ಟು ಅರ್ಜೆಂಟಾಗಿ ಹೋಗ್ತಾ ಇದ್ದೀರಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದೆ. ಅದನ್ನ ಕೇಳಕ್ ನೀನ್ ಯಾರು? ನಾನು ಎಲ್ಲಾದ್ರೂ ಹೋಗ್ತೀನಿ, ಯಾಕೆ ಅದನ್ನ ಕೇಳ್ತಾ ಇದೆಯಾ? ಎಲ್ಲಿಗೆ ಅಂತ ಕೇಳ್ಬೇಡ, ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ. ಓ, ಒಳ್ಳೆ ಕಾರ್ಯನಾ? ಏನು ಒಳ್ಳೆ ಕಾರ್ಯ? ಏನೋ ಒಂದು, ನಿನ್ಗೆ ಯಾಕೆ ಕೇಳ್ಬೇಕಲ್ಲ? ಯಾಕೆ ಅವ್ನು ಹೋಗ್ಬೇಕಾದ್ರೆ ಅಡ್ಡಾಗ್ತಾ ಇದೆಯಾ? ಇಲ್ಲತ್ತೆ, ಯಾರೋ ಫೋನ್ ಮಾಡಿದ್ರು. ಯಾರದು ಕೇಳಿ? ಯಾರು ಫೋನ್ ಮಾಡ್ತಾರೆ? ನಿನಗೇನು ಗೊತ್ತಿಲ್ವಾ? ಹೊಸ್ದಾಗಿ ಕೇಳ್ತಾ ಇದೆಯಾ? ಓಹೋ, ನಾನು ಅನ್ಕೊಳ್ಳಿ. ಸರಿ, ಹಾಗಾದ್ರೆ ಅದು ಒಳ್ಳೆ ಕಾರ್ಯನಾ ನಿಮಗೆ? ಹೌದು, ಅದು ನನ್ಗೆ ಒಳ್ಳೆ ಕಾರ್ಯನೇ. ಓ, ನನಗೆ ಗೊತ್ತಿದ್ದಿಲ್ಲ. ಇನ್ನೊಬ್ಳಿಗೆ ಬಟ್ಟೆ ಶಾಪಿಂಗ್ ಎಲ್ಲ ಮಾಡಿಸೋದು ಒಳ್ಳೆ ಕಾರ್ಯ ಅಂತ ನನಗೆ ಗೊತ್ತಿದ್ದಿಲ್ಲ. ಎಂತಿನ ಬಿಟ್ಬಿಟ್ಟು ಇನ್ನೊಬ್ಳ ಜೊತೆ ಹೋಗೋದು ಒಳ್ಳೆ ಕಾರ್ಯ ಅಂತ ನನಗೆ ಇದುವರೆಗೆ ಗೊತ್ತಿದ್ದಿಲ್ಲ. ಇವತ್ತೇ ಗೊತ್ತಾಯ್ತು ನೋಡಿ. ಜಾಸ್ತಿ ಮಾತಾಡ್ಬೇಡ. ಇಷ್ಟು ದಿನ ಬಾಯಿ ಮುಚ್ಕೊಂಡು ಇದ್ದಿದ್ದಕ್ಕೆ ತಾನೇ ಈ ಥರ ಮಾಡಿದ್ ನೀವು? ಯಾರು ಏನು ಎತ್ತ ಅಂತ ಕೇಳಿದ್ರೆ ಅವಾಗಲೇ ಬಾಯಿ ಮುಚ್ಚಿಸ್ತಿದ್ರಿ ಅಲ್ವಾ? ಎಷ್ಟೇ ಮಾತಾಡ್ತಿದ್ಯಾ? ಏನು ಬರ್ತಾ ಬರ್ತಾ ಜಾಸ್ತಿ ಆಗ್ತಿದೆ. ನೆನ್ನೆಯಿಂದ ನೋಡ್ತಾ ಇದೀವಿ. ನೋಡ್ತಾ ಇರಿ. ನೆನ್ನೆಂದಲ್ಲ, ಇನ್ನು ಮುಂದೆ ನೋಡ್ತಾ ಇರಿ. ಓಹೋ, ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಇನ್ನು ಒಂದು 4 ಬರ ಇಕ್ಕಿದ್ರೆ ಗೊತ್ತಾಗುತ್ತೆ ಅಮ್ಮ. ಮಗ್ನೆ, ಇವಳು ಹಂಗೆ ಮಾಡಬೇಕು. ಏನು ಬರೀತ್ಯಾ? ನಮ್ಮ ಮೊದ್ಲಿನ ಥರ ಕಡಲೆಪುರಿ ತಿನ್ಕೊಂಡು ಕೂತಿರ್ತೀನ? ಗಂಡ ಅಂತ ಅತ್ತೆ ಅಂತ ರೆಸ್ಪೆಕ್ಟ್ ಕೊಡ್ತಾ ಇದ್ದೆ ತಾನೆ. ಇವಾಗ ಅದೆಲ್ಲ ಇಲ್ಲ. ನಿಮಗೆ ಬರೀಕಕ್ಕೆ ನನಗೆ ಧೈರ್ಯ ಇದೆ. ಏನು ನಿಂದು ಮಾತಿಗೆ ಧೈರ್ಯ ಇದೆ ಅಂತ ತೋರಿಸ್ಕೊತಾ ಇದೆಯಾ? ನೋಡ್ತೀನಿ ಅದೇನು ಧೈರ್ಯ ಇದೆ ಅಂತ ನಿನಗೆ. ನೆನ್ನೆ ಬಿಟ್ಟು ಮರ್ತೋದ್ರಾ? ಇನ್ನೊಂದೆರಡು ಬಿಡ್ಬೇಕಾ? ಏನು ಅಮ್ಮನ್ಗೆಲ್ಲ ಹೊಡಿತಾ ಇದೆಯಾ? ಎಷ್ಟು ಧೈರ್ಯ ಬಂದಿದೆ ನಿನ್ಗೆ? ಏನೇ ಆಗಿದೆ ನಿಂಗೆ? ನಿಮಗೇನಾಗಿದೆ ಅದೇ ನನಗಾಗಿದೆ. ನಿಮಗೂ ಎಲ್ಲರ ಜೊತೆ ಜಗಳ ಆಡೋ ಕಾಯಿಲೆ ಅಲ್ವಾ? ಅದಕ್ಕೆ ನನಗೂ ಅದೇ ಥರ ಕಾಯಿಲೆ ಬಂದ್ಬಿಟ್ಟಿದೆ. ನೀನು ನೋಡ್ತಾ ಇದ್ರೆ ಆಗಲ್ಲ, ನಿನ್ಗೊಂದು ಬಿಡಬೇಕು. ನಾನು ಬೆಳಗ್ಗೆ ಏನಂತ ಜಗಳ ಮಾಡಲಿ ಅಂತ ಸುಮ್ಮನೆ ಇದ್ದೆ, ನೋಡಿದಷ್ಟು ಜಾಸ್ತಿ ಮಾಡ್ತಾ ಇದೆಯಾ ನೀನು? ನಾನು ಜಾಸ್ತಿ ಮಾಡ್ತಿದ್ದಿಲ್ಲ, ನೀವು ಜಾಸ್ತಿ ಮಾಡ್ತಾ ಇರೋದು. ಅಂತ ಅರ್ಜೆಂಟು ನಾಷ್ಟಾ ತಿಂಡಿ ಮಾಡೋದೆ ಅಷ್ಟು ಅರ್ಜೆಂಟು. ಅವಳ ಹತ್ರ ಹೋಗೋದೇನಿದೆ? ಯಾರವಳು? ಏನು ಎಲ್ಲಿರೋದವಳು? ನನಗೆ ಇವತ್ತು ಗೊತ್ತಾಗ್ಲೇಬೇಕೆಲ್ಲ. ಯಾರದಂದ್ರೆ ಫ್ರೆಂಡು, ಸ್ವಲ್ಪ ಕದ್ದಿದ್ದಾಳೆ, ಹೋಗ್ಬೇಕು. ಏನಕ್ಕೆ ಕರೀತಾಳೆ? ಅವಳಿಗೆ ಬೇಕಾದ ಐಟಮ್ಸ್ ತಗೊಳಕ, ಬಟ್ಟೆ, ಸ್ಲಿಪ್ಪರ್ಸ್ ಅಂತೆ, ಅದಂತೆ, ಶಾಪಿಂಗ್ ಅಂತೆ. ನಾನು ಕೇಳಿಸ್ಕೊಂಡಿಲ್ವಾ ಮೊನ್ನೆ? ಅದೇ ಈಸ್ಕೊಳಕ್ಕ? ಅವಳು ನನ್ನ ಫ್ರೆಂಡು, ನಾನು ಏನು ಬೇಕಾದ್ರೂ ಮಾಡ್ಬೋದು. ಹೌದಾ? ಸರಿ ಸರಿ, ಏನು ಬೇಕಾದ್ರೂ ಮಾಡಿ. ನಾನೇನು ಮಾಡಬೇಕು ಅದನ್ನ ನಾನು ಮಾಡ್ತೀನಿ. ಫೋನು ಯಾರು ನೋಡ್ರಿ? ಫೋನ್ ಬರ್ತಿದೆ ನೋಡಿ. ಯಾರು ನೋಡಿ? ಹಲೋ, ಬರ್ತೀನಿ ಇರು, ಒಂದೆರಡು ನಿಮಿಷ. ಬಂದೆ. ಕೊಡ್ರಿ, ಇಲ್ಲಿ ನಾನು ಮಾತಾಡ್ತೀನಿ. ಕುಡಿ. ಸರಿ, ಮತ್ತೆ ಮಾಡ್ತೀನಿ ಇರು. ಯಾಕ್ರಿ? ಮಾತಾಡ್ಬೋದಿತ್ತಲ್ಲ, ಯಾಕೆ ಕಟ್ ಮಾಡಿದ್ರಿ? ಹುಚ್ಚಿಗೆ ಚಿಡ್ದಿದ್ಯಾ ನಿನ್ಗೆ? ಯಾರು ಅಂತ ನೋಡ್ತೀನಿ. ಕೊಡ್ರಿ, ಫ್ರೆಂಡ್ ಅಲ್ವಾ? ನಾನು ಮಾತಾಡಿದ್ರೆ ತಪ್ಪೇನಿಲ್ಲಲ್ಲ. ಕೊಡಿ. ಬಿಡೆ ಫೋನ್, ಬಿಡೆ. ನೀವು ಬಿಡಿ, ಒಂದು ನಿಮಿಷ ಬಿಡ. ಅವಳು ಏನು ಮಾಡ್ತಾಳೆ ಅಂತ ನೋಡೋಣ. ನೋಡು, ಅವಳು ಎಷ್ಟು ಸರಿ ಮಾಡ್ತಾ ಇದ್ದಾಳೆ ಅಂತ. ಫೋನಿಗೊಂದು ಏನು ಈಗಷ್ಟೇ ಮಾತಾಡಿ ಇಡು ಅಂತ ಹೇಳ್ತಿದ್ದೆ. ಅವಳಿಗೆ ಶಾಪಿಂಗ್ ಅಷ್ಟೊಂದು ಅರ್ಜೆಂಟು. ನಮಗೆ ಒಂದು ಡ್ರೆಸ್ ಆಗಲಿ, ಒಂದು ಬಟ್ಟೆಗೆ ಹೋಗಲಿ, ಏನಾದರೂ ಒಂದು ಕೊಡ್ಸಕ್ಕೆ ನಿನಗೆ ಕೈ ಬರುತ್ತಾ? ಹಲೋ, ಎಷ್ಟೊತ್ತು ಬರೋದು? ಹಲೋ, ಯಾರು ನೀವು? ಹಲೋ, ನಿಮ್ಮನ್ನೇ ಕೇಳ್ತಿರೋದು. ಯಾರು ನೀವು? ಎಲ್ಲಿಂದ ಮಾತಾಡ್ತಿದ್ದೀರಾ? ಹಲೋ, ಮಾತಾಡೆ. ಯಾರು ನೀನು? ಈಗ ಮಾತಾಡಿದ್ದು ಈಗ ಮಾತಾಡೋಕ್ಕಾಗಲ್ವಾ ನಿನಗೆ? ಬಾಯ್ ಸೋದೋಗಿದ್ಯಾ? ಮಾತಾಡು. ಯಾರಿದು? ಅವಳೆಂತ ಇಷ್ಟು ಮಾತಾಡ್ತಾಳ? ಏನದು ವಾಯ್ಸ್ ಕೇಳಿಸ್ಕೊತಿದ್ಯಾ? ಯಾಕೆ ನಾನು ಮಾತಾಡ್ತಿರೋದು ನಿನ್ ಕಿವಿ ಕೇಳ್ತಾ ಇಲ್ವಾ? ನನ್ನ ಗಂಡ ಮಾತಾಡಿದ್ರೆ ಮಾತಾಡೋಕ್ಕಾಗುತ್ತೆ ನಿನಗೆ? ನಾನು ಮಾತಾಡಿದ್ರೆ ಮಾತಾಡೋಕ್ಕಾಗಲ್ವಾ ನಿನಗೆ? ಬಾಯಿ ಹುಳ ಬಂದಿದ್ಯಾ? ನೋಡಿ, ಕಟ್ ಮಾಡ್ದು. ಮಾಡ್ಲಿ. ಅಮ್ಮ, ಇವಳಿಗೇನು ಹುಚ್ಚಿಗೆ ಚಿಡ್ಬಿಟ್ಟಿದ್ದಾವ. ಹುಚ್ಚಿಗೆ ಚಿಡ್ತಿರೋದು ನನಗಲ್ಲ, ನಿಮಗೆ. ನಾನು ಮಾತಾಡಿದ್ರೆ ಮಾತಾಡಲ್ಲ, ನೀವು ಮಾತಾಡಿದ್ರೆ ಮಾತಾಡ್ತಾರೆ. ಏನಿದು? ಯಾಕೆ ಮಾತಾಡ್ಬೇಕು ತಾನೆ? ಅವಳು ಕಳ್ಳಿಯಲ್ಲ, ಮಾತಾಡ್ಬೇಕು ತಾನೆ? ನೀನು ಹಂಗೆ ಮಾತಾಡಿದ್ರೆ ಯಾರು ಮಾತಾಡ್ತಾರೆ? ನಿಮ್ಮಂಗೆ ಮಾತಾಡ್ಬೇಕಿತ್ತೇನೋ? ಆಚೆ ಕಡೆ ಎಲ್ಲ ಸುತ್ತಾಡ್ಸ್ಬೇಕೇನೋ? ನೀನು ಜಾಸ್ತಿ ಮಾತಾಡ್ತಿದ್ಯಾ? ಜಾಸ್ತಿ ಮಾತಾಡೋದು ಸರಿ ಇರಲ್ಲ ನೋಡು. ನನಗೆ ಏನು ಮಾಡ್ತೀನಿ? ನನಗೆ ಕೋಪ BP ಏರ್ತಾ ಇದೆ ಈಗ. ನನಗೂ BP ಏರ್ತಾ ಇದೆ. ಏನು ಮಾಡ್ಬೇಕು ಅಂತ ನನಗೂ ಗೊತ್ತಿದೆ. ಏನೇ ನಿಂದು? ಏನು? ನಿನಗೆ ಕೈ ಎತ್ತಕ್ಕೆ ಬಂದ್ರೆ ನನಗೂ ಕೈ ಎತ್ತಕ್ಕೆ ಬರುತ್ತೆ. ಚೆನ್ನಾಗಿನೇ ಕೈ ಇಳಿಸು, ಮರ್ಯಾದಿಂದ ಕೈ ಮುರಿದು ಬಿಡ್ತೀನಿ. ಏನು ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ವಾ? ನಮಗೂ ಹೇಳ್ಕೊಟ್ಟಿದ್ದಾರೆ. ಕೈ ಮಾಡೋಕೆ ಬಂದ್ರೆ ಕೈ ಮುರಿಬೋದು ಅಂತ. ಶಾಂತಿ ನೋಡಕ್ಕೆ ಯಾರೋ ಬಂದಿದ್ದಾರೆ. ಅಮ್ಮ, ಶಾಂತಿ, ನಿನ್ನ ಯಾರೋ ಉಡ್ಕೊಂಡು ಬಂದಿದ್ದಾರೆ. ಓನು. ಯಾರು? ನಾನು ಭಾಗ್ಯ. ಭಾಗ್ಯ, ಬಾ ಒಳಗೆ. ಓ, ಭಾಗ್ಯನಾ? ಸರಿಯಾದ ಟೈಮಲ್ಲಿ ಬಂದು. ಇಲ್ಲಾಂದ್ರೆ ಇವ್ರ ಕತೆ ಅಷ್ಟೇ. ಯಾಕ್ರಿ ಇವತ್ತು ಲೇಟ್ ಆಗಿದ್ರಿ? ನಾಷ್ಟ ಹಾಕೊಂಡು ಬರಲ್ಲ ನಿಮಗೆ? ನಾಷ್ಟನೂ ಬೇಡ, ಏನು ಬೇಡ. ನೋಡ್ದ ಮಗನೆ, ಹುಚ್ಚಿ ಥರ ಆಡ್ತಾಳಲ್ವಾ? ಯಾಕೋ ನಿಮ್ಮ ಮತ್ತೆ ನೀವು ಗಂಡ ಹಂಗೆ ಓಡೋದ್ರು? ಅದು ಏನೋ ಗೊತ್ತಿಲ್ಲ. ಬಾ ಕೂತ್ಕೋ. ಹೇಳಮ್ಮ ಶಾಂತಿ, ದೆವ್ವ ಬಿಡಿಸ್ದೆ ಅದಕ್ಕೆ ಅಂತ. ಏನಾಯ್ತು ಒಂದು ಗೊತ್ತಿಲ್ಲ. ಏನು ಹೇಳೋದ್ರ ಜೊತೆ? ಮತ್ತೆ ಹೇಗಿದ್ಯಾ? ಏನಾದರೂ ಮಾಡ್ತಾ ಇದ್ದಾರಾ? ಈಗೇನು ಒಂದೇ ಇಲ್ಲ. ನಮ್ಮ ಬರತ್ತಿಗೆ ನಿಮ್ಮ ಅತ್ತೆಯವರು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ. ಏನಿಲ್ಲ ಬಗ್ಗೆ, ನೀನು ಹೇಳ್ದಂಗೆ ಧೈರ್ಯವಾಗಿದ್ದೀನಿ. ಅದನ್ನ ನೋಡಿಕೊಂಡು ಬಾಯಿ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಹೌದಾ? ಧೈರ್ಯವಾಗಿದ್ಯಾ? ಧೈರ್ಯದಿಂದ ಮಾತಾಡ್ತಿದ್ಯಾ? ನನಗಂತೂ ತುಂಬ ಖುಷಿ ಆಗ್ತಿದೆ. ಎಷ್ಟು ದಿನ ಅಂತ ನಾನು ಸುಮ್ಮನೆ ಮೂಗಿಯಂಗಿರಲಿ. ನೀನು ಹೇಳಿದ ನನಗೆ ನಾನು ಧೈರ್ಯದಿಂದ ಮಾತಾಡಿ ಅವ್ರನ್ನೆಲ್ಲ ಎದುರಿಸ್ತಾ ಇದ್ದೀನಿ. ಅದಕ್ಕೆ ಬಾಯಿ ಮುಚ್ಕೊಂಡು ಒಬ್ಬರೊಬ್ಬರೇ ಇದ್ದಾರೆ. ಹಾಗೆ ಮಾಡು. ಅವ್ರು ಏನೇನು ಮಾಡೋಕ್ಕೆ ಬಂದರೂ ನೀನು ಏನಾದರೂ ಒಂದು ಹೇಳು. ನನ್ನ ಕೈಲಾಗಲ್ಲ, ನಾನು ಮಾಡಬಲ್ಲ, ನೀವು ಯಾಕಿರೋದು, ನೀವು ಹಂಗೇನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾರೆ ಆ ಟಾಪಿಕ್ ಕರೆಕ್ಟಾಗಿ ಆನ್ಸರ್ ಕೊಡು.
ನನಗೆ ನೋಡಿ ಇವಾಗ ಸಮಾಧಾನ ಆಯಿತು. ಯಾಕೋ ಮನಸ್ಸು ಸಮಾಧಾನ ಆಯ್ತಿಲ್ಲ. ಏನು ಮಾಡ್ತಾ ಇದ್ದಾಳೋ ಶಾಂತಿ, ಏನಾಯಿತು, ಯಾಕೋ ಏನು ಮಾಡ್ತಾ ಇದ್ದಾರೋ ಅಂತ ತಲೆಯಲ್ಲಿ ನಾನು ಏನೇ ಮಾಡೋಕ್ಕೆ ಹೋಗಲಿ ನಂಗೆ ಆ ಥರ ಚಿಂತೆಗಳು ಕಾಡ್ತಾ ಇರ್ತದೆ. ಯಾಕಂದರೆ ನನಗೆ ಹೇಳ್ತೀಯಲ್ವಾ ನೀನು, ಅದಕ್ಕೆ ಈ ಥರ ಎಲ್ಲ ಮನಸ್ಸಲ್ಲಿ ಈ ಥರ ಎಲ್ಲ ಯೋಚನೆ ಆಗ್ತಾ ಇರ್ತದೆ. ಅದಕ್ಕೆ ಬಂದು ನೋಡ್ಕೊಂಡು ಹೋಗೋಣ ಒಂದ್ಸಲಿ. ನಿಮ್ಮ ಮತ್ತೆ ಬಾಯಿ ಬಡಿದ್ರು ಪರವಾಗಿಲ್ಲ, ಒಂದ್ಸಲಿ ಅವಳನ್ನ ನೋಡ್ಕೊಂಡು ಬಂದುಬಿಟ್ರೆ ಸಮಾಧಾನ ಅಂತ ಬಂದೆ ನೋಡು. ಬಂದು ನೋಡ್ತೀನಿ. ಅವ್ರು ಏನು ಮಾತಾಡಿದೆ ಹಂಗೆ ಹೋಗ್ಬಿಟ್ರು. ಅಯ್ಯೋ ಏನಂತಾರೋ ನಿಮ್ಮ ಅತ್ತೆ ಅಂದ್ಕೊಂಡು ಬಂದೆ. ಹಾಗೆ ಹೋದ್ಲು ಜಯಮ್ಮ. ಬಾ ಕುತ್ಕೋ ಬಾ, ಚಪಾತಿ ಮಾಡಿದ್ದೀನಿ, ಪಲಾವ್ ಮಾಡಿದ್ದೀನಿ, ನೀನು ಕರೆಕ್ಟ್ ಟೈಮಿಗೆ ಬಂದಿದ್ಯಾ ನೋಡು. ಹೌದಾ, ನಿನ್ನೆನೇ ಬರೋಣ ಅಂತ ಅಂದ್ಕೊಂಡೆ, ಆದರೆ ಏನು ಮಾಡೋದು ಆಗಲೇ ಇಲ್ಲ. ಅದು ಇದು ಕೆಲಸ ಅಂತ ಇರುತ್ತೆ ಅಲ್ಲ, ಆ ಅಜ್ಜಿ ಬೇರೆ ವಟ 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 ಅಂದ್ಕೊಂಡು ತಲೆ ತಿಂದಿರುತ್ತೆ. ಇನ್ನು ನಮ್ಮ ಅತ್ತೆಯವರು ಬಿಟ್ಟು ನನ್ನ ಬಿಟ್ಟು ಮನೇಲಿ ಒಬ್ಬರೇ ಎಲ್ಲ ಕೆಲಸ ಮಾಡೋಷ್ಟಕ್ಕೆ ಸುಸ್ತಾಗುತ್ತೆ ಭಾಗ್ಯ. ಏನು ಮಾಡಲಿ, ನಮ್ಮ ಅತ್ತೆಯವರು ಇದ್ದರೆ ಮಾಡ್ತಾರೆ ಪಾಪ, ಇಲ್ಲ ಅಂತಲ್ಲ. ಅವ್ರಿಗೂ ಅದು ಇದು ಅಂತ ಕೆಲಸಗಳು, ಸಂಘ, ಮೀಟಿಂಗು, ಆ ಫ್ರೆಂಡ್ಸ್ ಕರೀತಾರೆ, ಅದೇನಾದರೂ ಮುಖ್ಯ ಕಾರ್ಯಕ್ಕೆ ಇರುತ್ತೆ. ಹಂಗೆ ಹೋಗ್ತಾ ಇರ್ತಾರಲ್ಲ, ಏನು ಮಾಡೋದು, ನಾನು ಸುಮ್ಮನೆ ಆಗ್ತೀನಿ ಎಲ್ಲ ಅರ್ಥ ಮಾಡಿಕೊಂಡು. ಹೌದು, ಲಿಂಗಮ್ಮಕ್ಕ ತುಂಬಾ ಸಹಾಯ ಮಾಡ್ತಾರೆ ಎಲ್ಲರಿಗೂ. ಆದರೂ ನೀನು ತುಂಬ ಪುಣ್ಯ ಮಾಡಿದ್ಯಾ ನೋಡು ಭಾಗ್ಯ. ಆದರೆ ನನಗೂ ಇದ್ದಾರೆ ನೋಡು ಅತ್ತೆ. ಹೌದು, ನನಗಿಂತ ಅತ್ತೆ ಸಿಗ್ತಾರೆ ಅಂತ ನಾನು ಅಂದ್ಕೊಂಡೈತಿಲ್ಲ ಭಾಗ್ಯ. ಅವರು ತುಂಬ ಒಳ್ಳೆಯವರು. ಮನೇಲಿ ನನ್ನ ಜೊತೆ ನಾನು ಆಡೋ ಆಟಕ್ಕೆ ಅವ್ರು ಬೈತಾ ಇರ್ತಾರೆ ಅಷ್ಟೇ. ಹೊರಗಡೆ ಒಂದು ವಿಷಯನೂ ಒಂದು ಬಗ್ಗೆ ನನ್ನ ಬಗ್ಗೆ ಯಾರ ಮುಂದೆನೂ ಮಾತಾಡೋಕೆ ಬಿಡಲ್ಲ. ಭಾಗ್ಯ ಹಿಂಗೆ ಹಾಡು ಹೇಳ್ತಾನೆ ಇರ್ತಾಳೆ, ಯಾವಾಗಲೂ ಹಿಂಗೆ ರೀಲ್ಸ್ ಮಾಡ್ತಾನೆ ಇರ್ತಾಳೆ ಅಂತ ಏನು ಕೂಡ ಹೇಳಲ್ಲ. ಅವಳು ಇಷ್ಟ, ಅವಳು ಇದು ನಿಮಗೆ ಇಷ್ಟ ಇದ್ದರೆ ನೀವು ಮಾಡಿ ಅಂತ ಅವ್ರಿಗೆ ಬೈದ್ಬಿಟ್ಟು ಬರ್ತಾರೆ. ನಮ್ಮ ಅತ್ತೆ ಅಷ್ಟು ಒಳ್ಳೆಯವರು. ಏನು ಇಟ್ಕೊಂಡೇ ಮಾತಾಡ್ತಿದ್ಯಲ್ಲ ಭಾಗ್ಯ, ಬಾ ಕುತ್ಕೋ ಬಾ. ಇಲ್ಲ, ನನಗೇನೋ ಖುಷಿಗೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಇಷ್ಟು ದಿನ ನಿನ್ನ ಮುಖ ಚಪ್ಪೆ ಇಟ್ಕೊಂಡಿರೋದು ನೋಡಿ 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 ಬೇಜಾರಾಗಿದೆ. ಇವಾಗ ನೋಡಿದ್ರೆ ಎಷ್ಟು ನಗು ಮುಖ ಇಟ್ಕೊಂಡು ಮಾತಾಡ್ತಿದ್ಯಾ, ತುಂಬಾ ಖುಷಿ ಆಗ್ತಿದೆ. ಅದಕ್ಕೆ ನಾನು ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಮಾತಾಡು, ಇನ್ನೂ ಬೇಜಾರು ಮಾತಾಡು ಅಂತೆ. ಬಾ ಕುತ್ಕೋ ಫಸ್ಟು, ನಾ ತಿಂಡಿ ಮಾಡಿಬಿಡೋಣ ಇಬ್ಬರು. ಬಾ ಇರು ಶಾಂತಿ. ಯಾಕೆ, ಏನೈತೆ? ಏನಿಲ್ಲ, ನಾನು ನಾಷ್ಟ ಮಾಡ್ಕೊಂಡು ಬಂದಿದ್ದೀನಿ, ನೀನು ಮಾಡು ಪರವಾಗಿಲ್ಲ. ನಾನು ನಾಷ್ಟ ಮಾಡೋ ಟೈಮಿಗೆ ಬಂದಾ? ಅಯ್ಯೋ ಗೂಬೆ, ನೀನು ಬಂದಿರೋದೇ ಖುಷಿ, ಅದರಲ್ಲಿ ನಾಷ್ಟ ಮಾಡೋ ಟೈಮಿಗೆ ಬಂದೆ ಅಂತ ಕೇಳ್ತಿದ್ಯಲ್ಲ, ಏನು ಭಾಗ್ಯ? ಸರಿ ಆಯಿತು, ಸ್ವಲ್ಪ ಹಾಕೊಂಡು ಬಾ, ತುಂಬ ಬೇಡ ಶಾಂತಿ ಪ್ಲೀಸ್. ಈ ಖುಷಿ ವಿಷಯನ ನಮ್ಮ ಅತ್ತೆ ಹತ್ರ ಹೇಳ್ಬೇಕು. ಆನಂದ ಪರಮಾನಂದ, ಆನಂದ ಪರಮಾನಂದ. ನೋಡು, ನಿನ್ನ ಬಾಯಲ್ಲಿ ಹಾಡು ಕೇಳ್ತಾ ಇದ್ರೇ ನನಗೊಂಥರ ಖುಷಿ. ನೋಡು, ನಾನು ಬೇಜಾರು ಮಾಡಿ ಮಾಡಿ ನಿನ್ನ ಹಾಡು ಹೇಳೋದನ್ನೇ ನಿಲ್ಲಿಸ್ಬಿಟ್ಟಿದ್ದೆ. ಇವಾಗ ನೋಡು, ಹಾಡಂತೂ ನಿಲ್ಲಲ್ಲ ಬಿಡು. ನನಗೆ ದುಃಖ ಆಗಲಿ, ಬೇಜಾರಾಗಲಿ, ಖುಷಿ ಆಗಲಿ, ಹಾಡು ಹೇಳ್ತಾನೆ ಇರಬೇಕು. ಅದೊಂದು ನನಗೆ ತುಂಬಾ ಇಷ್ಟ. ಇವರಿಬ್ರು ಸ್ನೇಹ ಎಷ್ಟು ಚೆನ್ನಾಗಿದೆ, ಹೀಗೇನು ಕಾಲ ಇರಲಿ. ಇರು ಭಾಗ್ಯ, ಫಸ್ಟ್ ನಾಷ್ಟ ತಂದುಬಿಡ್ತೀನಿ, ಇಬ್ರು ತಿನ್ಕೊಂಡು ಮಾತಾಡೋಣ. ಸರಿ ಹೋಗು, ನಾಷ್ಟ 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 ಅನ್ಬೇಡ. ತಗೋ ಭಾಗ್ಯ. ನೀನು ಹಾಕೊಂಡು ಬಾ. ಸರಿ, ಹಾಕಿಟ್ಟಿದ್ದೀನಿ, ತಗೋಬರ್ತೀನಿ. ಅಂದಂಗೆ ಭಾಗ್ಯ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಅಂಥ ಇಂಪಾರ್ಟೆಂಟ್ ವಿಷಯ ಏನು? ಅದೇ ಹೇಗೆ ಹೇಳಲಿ ಅಂತ ಗೊತ್ತಾಗ್ತಾ ಇಲ್ಲ. ಯಾವ ವಿಷಯಮ್ಮ? ನನ್ನ ವಿಷಯ ಹೇಳ್ಬೇಡ. ಇಲ್ಲ ಅಕ್ಕ, ಇಲ್ಲ ಅಕ್ಕನ, ಯಾರಿದ್ದಾರೆ ಇಲ್ಲ ಅಕ್ಕ? ಅಯ್ಯೋ, ಅದೇ ಒಂದು ವಿಷಯ ಹೇಳಬೇಕು ಅಂತ ಹೇಳ್ದಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಹೇಳು ಶಾಂತಿ. ಮತ್ತೇನಾದರೂ ಇವ್ರು ಮಾಡ್ತಾ ಇದ್ದಾರಾ? ಏನಾದರೂ ಕಿತಾಪತಿ ಮಾಡ್ತಾ ಇದ್ದಾರಾ? ಆದರೆ ಯಾರ ಹತ್ರ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು. ಹೇಳಮ್ಮ, ನಾ ಯಾರ ಹತ್ರ ಹೇಳಲ್ಲ. ಏನಾಯ್ತು ಶಾಂತಿ ಅಂತದ್ದು? ಭಾಗ್ಯ, ನಮ್ಮ ಅತ್ತೆಯವರು ಸುಮಾರು ಒಡವೆಗಳು ತಂದಿದ್ದಾರೆ. ಎಲ್ಲಿಂದ ಅಂತ ಗೊತ್ತಿಲ್ಲ, ಅಷ್ಟು ಒಡವೆಗಳಿದೆ. ಇಷ್ಟೊಂದು ಇರೋಕ್ಕೆ ಸಾಧ್ಯ ಇಲ್ಲ, ತಗೊಳ್ಳೋಕ್ಕೂ ಸಾಧ್ಯ ಇಲ್ಲ. ಇಂಥ ಟೈಮಲ್ಲಿ ಇಷ್ಟೊಂದು ಒಡವೆ ಎಲ್ಲಿಂದ ಬಂತು ಅಂತಲೂ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಒಡವೆ ಇದೆಯಾ? ತುಂಬ ಒಡವೆಗಳಿದೆ, ಬೇಜಾನು ಒಡವೆಗಳಿದೆ. ಅಷ್ಟು ಒಡವೆ ಇವ್ರು ಮಾಡಿದ್ರು, ತೊಗೊಳ್ತೀನಿ ಅಂದ್ರೂ ಅಷ್ಟು ಒಡವೆ ತೊಗೊಳಕ್ಕೆ ಆಗಲ್ಲ. ಏನು ತೊಗೊಳಕ್ಕಾಗಲ್ಲ ಅಂತ ಹೇಳ್ತೀನಿ, ತೊಗೊಳಕ್ಕೆ ಆಗಲ್ಲ. ನಿಜವಾಗ್ಲೂ ಅಷ್ಟು ಒಡವೆ ಇದೆ. ಈ ಒಡವೆಗಳೆಲ್ಲ ಎಲ್ಲಿಂದ ಬಂತು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಭಾಗ್ಯ. ಹೌದಾ, ನಿಮ್ಮ ಮಾವನವ್ರ ವಿಷಯ ಗೊತ್ತಾ? ಇಲ್ಲ, ಲಾಕ್ ಕೀ ಹಾಕೊಂಡಿದ್ದಾರೆ ಕಬೋರ್ಡ್ಗೆ. ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ, ಇದು ಅವರಿಬ್ಬರಿಗೆ ಗೊತ್ತಿರೋದು, ಅಮ್ಮ ಮಗಳಿಗೆ. ಆದರೆ ಅಷ್ಟೊಂದು ಒಡವೆ ಬಂದಿದೆ. ಪಾಪ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಆ ಒಡವೆ ಕಳ್ಕೊಂಡು. ಶಾಂತಿ, ನನಗೆ ಅರ್ಥ ಆಗ್ತಿಲ್ಲ, ನೀನೇನು ಮಾಡೋಕೆ ಹೋಗ್ತಾ ಇದೆಯಾ? ನಾನು ಎಲ್ಲನೂ ಮತ್ತೆ ಹೇಳ್ತೀನಕ್ಕ. ಏನೇ ನೀನು ಅಕ್ಕ ಅಕ್ಕ ಅಂದ್ಕೊಂಡು ಯಾರ ಜೊತೆ ಮಾತಾಡ್ತಾ ಇದೆಯಾ? ಶಾಂತಿ, ಅವಳ ಹತ್ರ ಹೇಳು, ಒಬ್ಬರು ಅಕ್ಕ ಜೊತೆ ಮಾತಾಡ್ತಾ ಇದ್ದೀನಿ ಅಂತ. ಎಲ್ಲ ಸ್ಟೋರಿನೂ ನೀಟಾಗಿ ಹೇಳು. ಕ್ಲೋಸ್ ಫ್ರೆಂಡ್ ಅಂತೀಯಾ, ಇನ್ನು ಅವಳು ಯಾರ ಹತ್ರ ಹೇಳಲ್ಲ ಅಂತ ನನಗೆ ಚೆನ್ನಾಗಿ ಅನಿಸ್ತಾ ಇದೆ. ತುಂಬ ಒಳ್ಳೆಯವ್ರಿಗೆ ಹೇಳ್ಕೊ ಎಲ್ಲನೂ. ಸರಿ ಅಕ್ಕ, ಥ್ಯಾಂಕ್ ಯು ಅಕ್ಕ. ಆದರೆ ಇವಳ ಹತ್ರ ಹೇಳಿಲ್ಲ ಅಂದರೆ ನನಗೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಶಾಂತಕ್ಕ, ಥ್ಯಾಂಕ್ ಯು. ಶಾಂತಕ್ಕನ, ಏನು ಮಾತಾಡ್ತಿದ್ಯಾ ಶಾಂತಿ? ಭಾಗ್ಯ, ನಾನು ಈಗ ಹೇಳ್ತಿರೋ ವಿಷಯ ಯಾರಿಗೂ ಹೇಳ್ಬೇಡ ಆಯಿತಾ ಪ್ಲೀಸ್. ನೀನು ನಂಬಿದ್ದೀನಿ, ಹೆಚ್ಚು ಕಡಿಮೆ ಆಗಿ ಏನೇ ಆದರೂ ನೀನು ಯಾರ ಹತ್ರ ಹೇಳ್ಬೇಡ, ಅರ್ಥ ಆಯ್ತಾ? ನಾ ಯಾರ ಹತ್ರ ಹೇಳಲ್ಲ. ಏನು ಉಲ್ಟಾ ಪಲ್ಟಾ ಎಲ್ಲ ಮಾತಾಡ್ತಿದ್ಯಾ? ಅದೇನು ಹೇಳಬೇಕು ಸ್ಟ್ರೈಟಾಗಿ ಹೇಳು. ಏನೋ ಅಕ್ಕ ಅಂತಿದ್ಯಾ, ಒಬ್ಬಳೇ ಅಂತ ಇದೆಯಾ? ಒಡವೆ ಅಕ್ಕ ಎಲ್ಲ ನಿಜ, ಎಲ್ಲ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊ ಸುಮ್ಮನೆ.